ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಹರಿಹರದಲ್ಲಿ ಬಿಜೆಪಿ ವತಿಯಿಂದ ಅದ್ದೂರಿ ತಿರಂಗ ಯಾತ್ರೆ, ಶಾಸಕ ಬಿಪಿ ಹರೀಶ್ ಭಾಗಿ. ಹೌದು ವೀಕ್ಷಕರೇ, ಹರಿಹರ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಂದು ತಿರಂಗ ಯಾತ್ರೆಯನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ನಗರದ ಫಕೀರಸ್ವಾಮಿ ಮಠದಿಂದ ಆರಂಭಗೊಂಡ ತಿರಂಗ ಯಾತ್ರೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿ ರಾಷ್ಟ್ರಧ್ವಜವನ್ನು ಹಿಡಿದು ಬೃಹತ್ ಮೆರವಣಿಗೆಯಲ್ಲಿ ಸಾಗಿದರು. ನಗರದ ಪ್ರಮುಖ ಬೀದಿಗಳ ಮೂಲಕ ಸಾಗಿದ ತಿರಂಗ ಯಾತ್ರೆ ಗಾಂಧಿ ವೃತ್ತಕ್ಕೆ ಆಗಮಿಸಿತು. ಬಳಿಕ ನಡೆದ ಸಭೆಯನ್ನು ಉದ್ದೇಶಿಸಿ ಹರಿಹರ ಶಾಸಕ ಬಿಪಿ ಹರೀಶ್ ಮಾತನಾಡಿದರು. ಯುವ ಜನತೆ ಹಾಗೂ ವಿದ್ಯಾರ್ಥಿಗಳು ದೇಶಭಕ್ತಿ, ರಾಷ್ಟ್ರ ಪ್ರೇಮ ಮತ್ತು ದೇಶದ ಏಕತೆ, ಅಖಂಡತೆ ಸಂದೇಶವನ್ನು ಮೂಡಿಸುವ ಉದ್ದೇಶದಿಂದ ಈ ತಿರಂಗ ಯಾತ್ರೆ ಆಯೋಜಿಸಲಾಯಿತು. ವರದಿ ಸೈಯದ್ ಶಾಮೀರ್, ಬಿಂದಾಸ್ ನ್ಯೂಸ್ ಕನ್ನಡ, ಹರಿಹರ. ಈ ಮೆರವಣಿಗೆಯಲ್ಲಿ ಭಾಗವಹಿಸುವಂಥ ವೀರೇಶ್ ಅವರು, ನಗರ ಅಧ್ಯಕ್ಷರು, ಗ್ರಾಮಾಂತರ ದೇಶಭಕ್ತ ಪ್ರಮುಖರು, ವಿದ್ಯಾರ್ಥಿಗಳು ಎಲ್ಲ ಈ ದಿನದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡುತ್ತಾ ಇವತ್ತು ಇಲ್ಲಿ ನಾವು ಮುಕ್ತಾಯಗೊಳಿದ್ದೀವಿ. ಒಂದು ವೇಳೆ ಇವತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ನಮ್ಮ ದೇಶ, ನಮ್ಮ ಭೂಮಿ, ನಮ್ಮ ಸಂಸ್ಕೃತಿ ಅಂತಕ್ಕಂಥ ಅಭಿಮಾನ ನಾವೆಲ್ಲ ಗಮನಿಸಿದ್ದೀರಿ. ಇವತ್ತು ಅಮೇರಿಕದ ಅಧ್ಯಕ್ಷ ಹೇಳಿದ್ದಾನೆ, ಭಾರತೀಯರಿಗೆ 100% ನಾನು ಟ್ಯಾಕ್ಸ್ ವಿಧಿಸ್ತೀನಿ ಅಂತ. ಅಂದರೆ ಅಮೇರಿಕದ ಅಧ್ಯಕ್ಷ ಅನ್ಕೊಂಡಿದ್ದಾನೆ ಭಾರತೀಯರಿಗೆ ಶಕ್ತಿ ಇಲ್ಲ ಅಂತ. ಆದರೆ ಭಾರತ ಯಾವುದೇ ಕಾರಣಕ್ಕೂ ಈ ರೀತಿಯ ದೊಡ್ಡ ವ್ಯಕ್ತಿಗೆ ಎದುರುವ ದೇಶ ಅಲ್ಲ. ಇವತ್ತು ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಇವತ್ತು ನಮ್ಮ ರಾಷ್ಟ್ರವನ್ನು ಆಳ್ತಾ ಇರತಕ್ಕಂಥ ನಮ್ಮ ನಾಯಕರು ನರೇಂದ್ರ ಮೋದಿಜಿಯವರು ಇಡೀ ವಿಶ್ವದಲ್ಲಿ ಮನ್ನಣೆ ಇರಬೇಕಾದಂಥ ಸಂದರ್ಭದಲ್ಲಿ ಭಾರತದ ಅಭಿವೃದ್ಧಿ ಬಗ್ಗೆ ಹೊಟ್ಟೆ ಉರಿಯಿಂದ ಈ ಅಮೇರಿಕ, ಇತರ ರಾಷ್ಟ್ರಗಳು ನಮಗೆ ಭಯವನ್ನು ಹುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಅಮೇರಿಕ ಇರಲಿ, ಯಾವುದೇ ಅಭಿವೃದ್ಧಿ ಇವರು ಯಾರಿಗೂ ಕೂಡ ಎದುರಲ್ಲ ಭಾರತೀಯರು, ಜಗಲ್ಲ ಭಾರತೀಯರು ಅಂತಕ್ಕಂಥದ್ದನ್ನ ನಾವು ತೋರಿಸಬೇಕಾಗಿದೆ. ಆದ್ದರಿಂದ ಬರುವ ಆಗಸ್ಟ್ 15ರಂದು ಎಲ್ಲರೂ ಸ್ವಪ್ರೇರಣೆಯಿಂದ ರಾಷ್ಟ್ರಧ್ವಜವನ್ನು ನಮ್ಮ ಮನೆಯ ಮೇಲೆ ಆರೋಪಿಸುವ ಮೂಲಕ ನಾವೆಲ್ಲರೂ ಈ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಳ್ಳೋಣ, ದೇಶವನ್ನು ಕಟ್ಟೋಣ ಅಂತಕ್ಕಂಥ ಮಾತನಾಡುತ್ತಾ ಈ ಒಂದು ಮೆರವಣಿಗೆ ಭಾಗಿಯಾದಂಥ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ.